ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಡೇ 2ಗೆ ಸ್ವಾಗತ. ಇವತ್ತಿನ ಮೇನ್ ಐಟನರಿಲಿ ಜಾಗ ಬಂದ್ಬಿಟ್ಟು ಚಾನ್ಸಲ್ ಪಾಸ್ ಹೋಗ್ತಾ ಇದ್ದೀವಿ, ವಿಚ್ ಇಸ್ ಶಿಮ್ಲಾಸ್ ಹೈಯೆಸ್ಟ್ ಪೀಕ್. ಅದರಿಂದ ಒಂದು 15 ಕಿಲೋಮೀಟ್ರಿಂದ ಲಾರೋಟ್ ಅನ್ನೋ ಜಾಗದಲ್ಲಿ ಉಳ್ಕೊಂಡಿದ್ದೀವಿ. ಯೂಶಲಿ ಇದಕ್ಕೆ ಬೇಸ್ ಕ್ಯಾಂಪ್ ಬಂದ್ಬಿಟ್ಟು ರೂಲ್ ಮಾಡ್ತಾರೆ ಅರೌಂಡ್ 40 ಕಿಲೋಮೀಟ್ರಿಂದ ಚಾನ್ಸಲ್ ಪಾಸ್ಗಿನ್ನ. ಬಟ್ ನಾವು ಸ್ವಲ್ಪ ಈಸಿ ಆಗಲಿ ಇವತ್ತಿನ ದಿನ ಅಂದ್ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಒಂದು ರಿಮೋಟ್ ಪ್ಲೇಸಲ್ಲಿ ಉಳ್ಕೊಂಡಿದ್ದೀವಿ, ಲಾರೋಟ್ ಅನ್ನೋ ಜಾಗದಲ್ಲಿ. ಬೆಂಗಳೂರಲ್ಲಿರೋ ಅಭಿಲಾಷ ಅನ್ನೋರ್ದು ಸ್ಟೇ ಇದು. ಜೂನ್ 11 ಅಂತ ಕ್ರೇಜಿ ರಿಮೋಟ್ ಪ್ಲೇಸಲ್ಲಿದೆ. ಸ್ನೋಫಾಲ್ ಆದ್ರಂತೂ ಕ್ರೇಜಿ ಆಗಿರುತ್ತಂತೆ. ಇಲ್ಲಿ ನೋಡಿ, ಮೊನ್ನೆ ಯಾವಾಗಲೂ ಆಗಿರೋದಿನ್ನ ಇಲ್ಲೆಲ್ಲ ಸ್ನೋ ಕಾಣುತ್ತೆ ನಿಮಗೆ. ಲಾಸ್ಟ್ ವೀಕೆಲ್ಲ ಈ ಜಾಗದಲ್ಲೂ ಇತ್ತಂತೆ, ಕರ್ಗೋಗಿದೆ ಈಗ. ಗೌತಮ್ ಡ್ರೋನ್ ಬಿಡ್ತಾ ಇದ್ದಾನೆ ವ್ಯೂ ಕ್ಯಾಪ್ಚರ್ ಮಾಡೋಕ್ಕೆ. ಫಸ್ಟ್ ಟೈಮು ಸ್ನೋ ಅಲ್ಲಿ ಕಾರ್ ಓಡಿಸ್ತಿರೋ ಎಕ್ಸ್ಪೀರಿಯನ್ಸು ಗುರು ಇದು. ಚಾನ್ಸಲ್ ಪಾಸ್ ಕಡೆಗೆ ಹೋಗ್ತಾ ಇದ್ದೀವಿ. ಅರೌಂಡ್ 2 ಕಿಲೋಮೀಟರ್ಸ್ ಬಂದ್ವಿ ನಮ್ಮ ಸ್ಟೇಯಿಂದ. ಸ್ನೋ ಸ್ಟಾರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ, ಬ್ಲ್ಯಾಕ್ ಐಸು. ಅಡ್ವೆಂಚರ್ ಸ್ಟಾರ್ಟೆಡ್ ಗೈಸ್. ಬೈಕಲ್ಲೆಲ್ಲ ಸ್ನೋ ರೈಡ್ ಮಾಡಿದಾಗಿತ್ತು, ಈ ಸರಿ ಕಾರಲ್ಲೂ ಮಾಡ್ತಾ ಇದ್ದೀವಿ ಗುರು. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನೋಡ್ರಿ ಹಿಂಗಿದೆ. ಸುತ್ತಮುತ್ತ ಸ್ನೋ. ಚಾನ್ಸಲ್ ಪಾಸ್ಗೆ ಇನ್ನೊಂದು 10 ಕಿಲೋಮೀಟರ್ ಇದೆ ಗುರು. ಎಕ್ಸ್ಟ್ರೀಮ್ ಆಗ್ಬಿಟ್ಟಿದೆ ಬ್ಲ್ಯಾಕ್ ಐಸು. ಎಷ್ಟು ದೂರ ಹೋಗ್ತೀವೋ ಗೊತ್ತಿಲ್ಲ. ಬೈ ಯಾರನ್ನ ಇಳಿದ್ಬಿಟ್ಟು ತಳ್ಬೇಕು, ಇಲ್ಲ ಬಂಪರ್ ಹೊಡಿಯುತ್ತೆ. ಇಲ್ಲ ಇವಾಗ ಬಿದ್ದಿರುತ್ತೋ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಬಾಳು ಅರ್ಧ ಹೋಗ್ತಾ ಸ್ನೋ ಬ್ರೇಕರ್. ಇವಾಗ ಮಿಷಿನ್ ಯಾವ್ದಿಲ್ಲ, ಜೀವನ್ನೇ ನಮ್ಗೆ ಸ್ನೋ ಕಟ್ಟರು. ಎಲ್ಲೆಲ್ಲಿ ಸ್ನೋಗಳದ್ದು ಬಾಲ್ ಕಾಣತ್ತೋ ಜೀವನ್ ಕ್ಲಿಯರ್ ಮಾಡ್ತಾ ಇದ್ದಾನೆ ಪಾಪ. ಗುರು ಇನ್ನೊಂದು 8 ಕಿಲೋಮೀಟರ್ ಇರಂಗ್ ಬಂದ್ವಿ, ಇನ್ನ ಕ್ಲಿಯರ್ ಮಾಡಿಲ್ಲ. ಈಗ ಸ್ನೋ ಕಟರ್ ಯೂಸ್ ಮಾಡಿಕೊಂಡು ಕ್ಲಿಯರ್ ಮಾಡ್ತಾ ಇದ್ದಾರೆ ಗುರು. ಇಷ್ಟೇ, ಇದರಿಂದ ಮುಂದಕ್ಕೆ ಸ್ನೋ ಟ್ರಕ್ಕೆ ಇಲ್ಲಿ. ಇನ್ನ ನೋಡ್ರಿ ಭಯ ಕ್ಲಿಯರ್ ಮಾಡ್ತಾ ಇದ್ದಾರೆ ಇಲ್ಲಿ. ಓಹೋ, ಇದರಿಂದ ಮುಂದಕ್ಕೆ ಅಂತೂ ಏನೂ ಇಲ್ಲ ಗುರು. ನಾನು ಹೇಳ್ದಂಗೆ ನೋಡ್ರಿ ಎಷ್ಟು ಉದ್ದಕ್ಕಿದೆ. ಸೊ ಇಡೀ ಪಾಸು ನಾವು ಒಬ್ಬರೇ ಬಂದಿದ್ದು. ಮುಂದೆ ಒಂದು ಸ್ನೋ ಕಟ್ರ್ ಇದೆ, ಇಲ್ಲಿ ನೋಡ್ರಿ ಕತೆ. ಮುಂದಕ್ಕೆ ರೋಡೇ ಇಲ್ಲ ನೆಕ್ಸ್ಟ್ 8 ಕಿಲೋಮೀಟ್ರು. ಹೇಳು ಗುರು, 1 ನಿಮಿಷ ಅಂತ. ಅಷ್ಟೇ ಗೈಸ್, ಹೋಗಕ್ಕಾಗಿಲ್ಲ ಇದ್ರ ಮುಂದೆ. इधर से पैदल में जाता है तो कितना दूर है? नहीं जा सकता है. ಓಕೆ. ಎಲ್ಲ ಹಳ್ಳ ಇದೆ ಗೊತ್ತಾಗಲ್ಲ, ಹಂಗಾಗಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋಗಂಗಿಲ್ಲ ಅಂತಿದ್ದಾರೆ. ಇದು BR ಅವ್ರದ್ದು ಅಲ್ವಂತೆ ಗುರು, ಗೌರ್ಮೆಂಟ್ ಅವ್ರದಂತೆ. ಇವ್ರ ಕೆಲಸ ಬಂದು ದಿನ ಈ ತರ ಸ್ನೋ ಕ್ಲಿಯರ್ ಮಾಡ್ತಾರೆ ವೆಹಿಕಲ್ಗಳಿಗೆ. ಇನ್ನ 20 ದಿನ ಆಗುತ್ತಂತೆ ಈ ಸ್ನೋ ಫುಲ್ಲು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಕ್ಕೆ ಇವರು. ಸೊ ಇವತ್ತು ಚಾನ್ಸಲ್ ಪಾಸ್ ಹೋಗಕ್ಕಾಗಲ್ಲ, ಬ್ಯಾಡ್ ಲಕ್. ನೋಡ್ರಿ ಇಲ್ಲಿ ನಮ್ಮ ಬೈಕ್ ಕ್ಲಿಯರ್ ಮಾಡ್ತಾ ಇದ್ದಾರೆ ನೋಡಿ. ಹಿಂಗ್ ಕ್ಲಿಯರ್ ಮಾಡ್ತಾರೆ ಇಲ್ಲಿ, ಈ ತರ ಕ್ಲಿಯರ್ ಮಾಡಿ ಟೂರಿಸ್ಟ್ಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ನೋಡ್ರಿ ಗುರು, ಅಣ್ಣ ಒಳಗೆ ಕೂಡಿಸ್ಕೊಂಡು ಹೆಂಗ್ ಕೆಲಸ ಮಾಡೋದು ಅಂತೆಲ್ಲ ಹೇಳ್ತಾ ಇದಾರೆ ಪಾಪ. ಭಯ आपका नाम ಭಯ? ಅವ್ರು कितना दिन लगेगा ऊपर तक? 1 week तो लगेगा. 1 week ಆಗತ್ತಂತೆ ಇದನ್ನ ಕ್ಲಿಯರ್ ಮಾಡಕ್ಕೆ. ಸೊ ದಿನ ಇವ್ರ ಹತ್ರ 6 ರಿಂದ 8 ಅವರ್ ಈ ತರ ಕ್ಲಿಯರ್ ಮಾಡಿ ಟೂರಿಸ್ಟ್ಗಳಿಗೆ ಅವಕಾಶ ಮಾಡಿಕೊಡ್ತಾರೆ ಹೋಗಕ್ಕೆ. ನೆಕ್ಸ್ಟ್ ಲೆವೆಲ್ ಚಿಲ್ ಇದೆ ಗುರು. ಇವತ್ತು ಅಣ್ಣನ ಜೊತೆನೆ
ಇವತ್ತು ಫುಲ್ಲು ಡ್ಯೂಟಿ ಹೊಡ್ಕೊಂಡು ಹೋಗ್ಬಿಡೋದೆ ಚಾನ್ಸಲ್ಗೆ. ಏನಿಲ್ಲ ಗುರು, ಬಂದಿದೆಯಲ್ಲ, ಏನನ್ನ ವರ್ಸ್ಟ್ ಕೇಸು ನಮ್ಮ ಜಾಬ್ಗಳೆಲ್ಲ ಹೋಗ್ಬಿಟ್ರೆ ಪ್ರದೀಪ್ ಅಣ್ಣನ ಜೊತೆ ಸೇರ್ಕೊಬಿಡ್ತೀವಿ. ಪೀಸ್ ಆಗಿರುತ್ತೆ ಆರಾಮಾಗಿ. ನಾವ್ ಇದಕ್ಕೆಲ್ಲ ದುಡ್ಡು ಕೊಟ್ಟು ಬರ್ಬೇಕು ಇದೆಲ್ಲ ನೋಡಕ್ಕೆ, ಇವ್ರಿಗೆಲ್ಲ ಅವರೇ ದುಡ್ಡು ಕೊಡ್ತಾರೆ. ಅದೇನೋ ನಾರ್ತ್ ಇಂಡಿಯಾಗೆ ಬಂದ್ರೆ ಸ್ನೋ ಟ್ರೆಕ್ ಮಾಡೋದಂತೂ ತಪ್ಪಿದಲ್ಲ ಗುರು. ಎಲ್ಲಾನ ಹೆಂಗೋ ಹೋಗೋಣ ಅಂತ ಬರ್ತೀವಿ, ಹೋಗೋಕ್ಕಾಗಲ್ಲ. ಕೊನೆಗೆ ಸ್ನೋ ಟ್ರೆಕ್ ಮಾಡ್ಕೊಂಡು ಹೋಗೋದು ನಮ್ಮ ಕತೆ. ಸೊ ಚಾನ್ಸಲ್ ಪಾಸ್ ಕಡೆಗೆ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದು ವೈಲ್ಡ್ ಅನಿಮಲ್ದು ಫುಟ್ ಪ್ರಿಂಟ್ ಫ್ರೆಶ್ ಆಗಿದೆ. ಇದನ್ನು ಹೋಗಿದೆ ಯಾವುದೋ ವೈಲ್ಡ್ ಅನಿಮಲ್ ಮೇಲಕ್ಕೆ. ಜೀವನ್ ಏನಮ್ಮ ಬಂದ್ರೆ ಏನ್ ಮಾಡ್ತೀಯ? ಸ್ನೋ ಲೆಪರ್ಡ್ ನೋಡ್ಲಿ ಹಿಂಗ್ ಹೇಳಿತೀನಿ. ಹಾ, ಪಟ 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 ಹೊಡೆದಾಕ್ಬಿಡ್ತೀನಿ. 30,000 ಆಯ್ತು ಇದು. 30,000 ಹೋದ್ರು ಪರವಾಗಿಲ್ಲ, ಗೌತಮ್ ಜೀವ ಮುಖ್ಯ. ಹೆಂಗ್ ಹೊಡಿತೀನಿ ಅಂದ್ರೆ ನನ್ನ ಮಗನೇ ಜಾಡ್ಸ್ ಒದ್ದೆ ಅಂದ್ರೆ ನಿಮ್ಮ ಅವ ಕುರ್ಸಿ ಅಲ್ಲೆಲ್ಲ ಕಕ್ ಬಿಡ್ಬೇಕು. ಗೌತಮ್ 30,000 ಹೋದ್ರು ಪರವಾಗಿಲ್ಲ. ಗೌತಮ್ 30,000 ಹೋದ್ರು ಪರವಾಗಿಲ್ಲ, ಗೌತಮ್ ಜೀವ ಉಳಿಸ್ತೀನಿ. ಚಂಚಲ್ ಮಿಸ್ ಆಯ್ತು ಗುರು. ಚಂಚಲ್ ಪಾಸು ಹೋಗೋಕ್ಕಾಗಲಿಲ್ಲ ಡ್ಯೂ ಟು ಹೆವಿ ಸ್ನೋ. ಮಿಸ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಅದನ್ನು ಚೆನ್ನಾಗಿರೋದು ಸಬ್ಮಿಟ್ ಮಾಡೋಕ್ಕಾಗತ್ತೆ ಅಂದ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ.